ಆಯಿತು. ನಿಮ್ಮಂತರ ಆಶೀರ್ವಾದವೇ ಈ ಕ್ಷೇತ್ರದಲ್ಲಿ ನಮಗೆ ಸಿಗದಕ್ಕೆ ಮಗು, ಯುದ್ಧದಲ್ಲಿ ಯಾರಿಗೆ ಏನು ಗೌರವ ಕೊಡಬೇಕು ನಿನ್ನೊಬ್ಬನಿಂದ ಅಲ್ಲ, ನಿನ್ನ ಸಂತಾನದಿಂದಲೇ ತಿಳ್ಕೊಳ್ಬೇಕು. ನಿಮ್ಮಂತರ ಆಶೀರ್ವಾದ. ಅಭಿಮನ್ಯು ಯುದ್ಧ ನಡೆಯುತ್ತಿದೆ. ಹೌದು, ಅನೇಕ ಜನರು ನಿನ್ನಲ್ಲಿ ಯುದ್ಧದಲ್ಲಿ ಕೈ ಸೋತಿದ್ದಾರೆ, ಕೆಲವರು ಸತ್ತಿದ್ದಾರೆ. ಆದ್ರೆ ಒಬ್ಬರು ಸೋತಿದ್ದೇವೆ ಅಂತ ಹೇಳಿಲ್ಲ, ಯಾರು ಹೇಳಿಲ್ಲ, ಹೇಳುವ ಅವಶ್ಯಕತೆ ಇಲ್ಲ. ಅಂದ್ರೆ ನ್ಯಾಯವಾಗಿ ಸೋಲುವವರಲ್ಲ ಅವರು. ಮತ್ತೆ ಮಗು, ಪ್ರಾಮಾಣಿಕವಾಗಿ ನಾವು ಸೋತಿದ್ದೀವಿ. ನೀವೀಗ ಹೇಳ್ತೀರಿ ಎಂಬಲ್ಲಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ನಿಮ್ಮಂತ ಮಾತನಾಡುವ ಮಾತನಾಡ್ತಾರಂತಾದ್ರೆ ಯಾಕೆ ಹಾಗೆ ಎನ್ನುವುದಾಗಿ ಮೂಲದಿಂದ ಆಲೋಚನೆ ಮಾಡಬೇಕು. ಸೋತ ಎಂಬಲ್ಲಿಗೆ ನನ್ನ ಅಭಿಮನ್ಯುವಿನ ಬಾಣದ ರುಚಿಯನ್ನು ನೀವು ಕಾಣಲಿಲ್ಲ. ನಿಮ್ಮ ಶರಾಘಾತಕ್ಕೆ ನಾವು ಒಳಗಾಗಲಿಲ್ಲ. ಎಲ್ಲಿ ಸೋತಿರಿ, ಹೇಗೆ ಸೋತಿರಿ, ಯಾವುದಕ್ಕೆ ಸೋತಿರಿ? ಬರೇ ಸೋತದಷ್ಟೇ ಅಲ್ಲ, ನೀ ಗೆದ್ದವ. ಇಲ್ಲ ಮಗು, ನೀನು ಮೊದಲೊಂದು ಶಂಕೆ ಮಾಡಿದ್ಯಲ್ಲ, ಈ ಮಾತಿನ ಅರ್ಥ ಏನು ಅಂತ ಈಗ ಹೇಳ್ತೀನಿ. ಶಿಶು ಹತ್ಯೆಯ ಪಾತಕ ಗಂಜುವೆವು. ಮಗು, ಯುದ್ಧದಲ್ಲಿ ಯುದ್ಧ ನೈಪುಣ್ಯತೆ ಉಂಟು ನಿನಗೆ, ಯುದ್ಧ ಮಾಡುವುದಕ್ಕೆ ಸಮರ್ಥನೂ ಹೌದು. ಆದ್ರೆ ಏನು ಮಾಡೋಣ ಅಂತ ಹೇಳಿ ನೀನು ಯುದ್ಧ ಮಾಡಬಲ್ಲೆ. ಆದ್ರೆ ಕೊನೆಯ ಪಕ್ಷ ನಮ್ಮಿಂದಲೇ ನಿನಗೆ ಸಾವು ಬಂತು ಅಂತಾದ್ರೆ ದೋಷ ನಮಗೆ, ಪಾತಕ ನಮಗೆ. ಶಿಶು ಹತ್ಯೆಯ ಪಾತಕ ಕಂಜುವೆವು. ಹಾಗಾಗಿ ಈವರೆಗೆ ಮಾಡಿದ ಯುದ್ಧಕ್ಕೆ ನಿಮಗಲ್ಲ, ನಿಮ್ಮ ಕುಲಕ್ಕೆ, ನಿನ್ನ ಅಪ್ಪನಿಗೆ ಗುರು ನಾನು. ಈ ಗುರುವಿನ ಪ್ರಶಂಸೆಯ ಪತ್ರ ಉಂಟು. ಮಗು, ಇದನ್ನು ಹಿಡ್ಕೊಂಡು ಮನೆಗೆ ಹೋಗ್ತೀಯಾ? ನೀವು ಕೇಳಿದ ಮಾತಿಗೆ ಕೇಳು. ದೊಡ್ಡವರೆಲ್ಲ ಸಣ್ಣ ಸಾಧನೆ ಮಾಡಿದ್ದಾರೆ ಅಲ್ವಾ? ಶಿಶು ಜನ್ಮದಲ್ಲಿ ಹಸುಗಳನ್ನು ಸ್ಮರಣೆ ಸಮರಾಸುರನನ್ನು ಮಾಡಿಕೊಂಡಿದ್ದಾರೆ. 61ರಲ್ಲಿ ಘೋರದೈತ್ಯ ಶಿರವನರಿದ ಮಯೂರ ವಾಹನ ಸುಬ್ರಹ್ಮಣ್ಯ ದೇವರು ನನ್ನವರಿರುವಾಗಲೇ ತಾರಕಾಸುರನ ಕೊಂದಿದ್ದಾರೆ. ಅವರೆಲ್ಲ ಸ್ಫೂರ್ತಿ ಮೂರ್ತಿಗಳು. ಅವರ ಆದರ್ಶವನ್ನು ಅನುಸರಿಸಿ ಹೊರಟೆ ಅಪರಾಧ ಕೇಳ್ತೇನೆ. ಈ ಆದರ್ಶ ಜೀವನದಲ್ಲಿದೆ, ಆದ್ರೆ ಯಾವ್ದು ಸಿಗ್ತದೆ ಅಂತ ವಿಚಾರ ಮಾಡಬೇಕು. ನಾವು ಬೇಕಾದ್ರೆ ಎಲ್ಲವರಿಗೂ ಆದರ್ಶ ಬಹಳ ಮುಖ್ಯವಾದದ್ದು. ಯಾವ್ದು ಒಳ್ಳೇದುಂಟು ಅದನ್ನು ತಗೊಳ್ಬೇಕು. ಅದೇ ನಮ್ಮ ಪ್ರಾಣಕ್ಕೆ ಬರ್ತದೆ ಅಂತ ಆದಷ್ಟು ಬದಿಗಿಲಿಕ್ಕೆ ಪ್ರಯತ್ನ ಪಡಬೇಕು. ನಿನ್ನ ಸಾಹಸ ಖಂಡಿತ ಮೆಚ್ಚುವಂತದ್ದು. ನಾವೆಲ್ಲ ಯೋಚನೆ ಮಾಡುವುದು ಏನು ಗೊತ್ತುಂಟ, ನೀನು ನಿನ್ನಂತವರ ಬದುಕು ನಿರಂತರ, ಅಂದ್ರೆ ಸಾವು ಯಾರನ್ನು ಬಿಡುವುದಿಲ್ಲ. ಆದಷ್ಟು ವರ್ಷ ನಿಮ್ಮಂತವರ ಅವಶ್ಯಕತೆ ಈ ಭೂಮಿ ಉಂಟು. ಇದನ್ನು ತಿಳ್ಕೊಂಡು ಬೇಗ ಹೋಗುವ ಆಲೋಚನೆ ಮಾಡಬೇಡಿ ಮಗು, ಬಹಳ ನೋವಾಗ್ತದೆ ನಮಗೆ. ಎಡಗಿ ಬೀಳುವುದಕ್ಕೆ ಅಭಿಮನ್ಯನ್ನು ಹುಂಬನಲ್ಲ. ಈ ಕ್ಷೇತ್ರದಲ್ಲಿ ನಾವು ನಾಳೆ ಗೋಪಾಲನ ಆಶೀರ್ವಾದ ಇರುವಾಗ ಅವರಷ್ಟು ಸಾಧನೆ ಮಾಡಲಿಕ್ಕೆ ಅವರ ಹೆಚ್ಚಿನ ನಿವಾರಿಸಿದ ವಿಶ್ವಾಸ. ಗೋಪಾಲನ ಆಶೀರ್ವಾದ ಕೇವಲ ನಿನಗೊಬ್ಬರಿಗಲ್ಲ, ಭಕ್ತರಿಗೆಲ್ಲರಿಗೂ ಉಂಟು. ಆದ್ರೆ ಒಂದು ವಿಷಯ ಯಾರಲ್ಲೂ ಹೇಳುವುದಿಲ್ಲ, ನೀವು ಮಧ್ಯಂತರದಲ್ಲಿ ಹೋಗ್ತೀರಿ ಅಂತ ಯಾರಲ್ಲೂ ನಾನು ಹೋಗುವ ಮನಸ್ಸು ಮಾಡಲಿಲ್ಲ. ಅದಕ್ಕೆ ನಾನು ಎಚ್ಚರಿಸ್ತಾ ಇದ್ದೇನೆ. ನಾನು ಯಾಕೆ ಹೋಗ್ಬೇಕು? ಹೋಗುದಿಲ್ಲ. ರಸ್ತೆ ಯುದ್ಧ ಆಗ್ಬೇಕು. ಹೌದಾ?
ಶಿಶುತನದಲ್ಲಿ ಶಂಭರನೆಂಬ ಸುರನ ಶಶಿಧರ ಸುತ ಗೃಹಕಾರಕ ದೈತ್ಯನ ಹಸ್ತಕ್ಷೇಪ ಮಾಡಿದ ಅಭಿಮನ್ಯುವಿನ ಕೈಯಲ್ಲಿರುವ ಬಾಣ ಗುರುದ್ರೋಣ ತುದಿಗೆ ಬಂದಿದೆ. ಆ, ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಯಿತು. ಏನಲ್ಲ, ನಾವು ಹೊಡೆದದ್ದಲ್ಲ, ನಾನು ಹೊಡೆಸ್ಕೊಂಡದ್ದು. ನಾನು ಈ ಹುಡುಗ ಏನು ಮಾಡಿ ಅಂತ ಆಲೋಚನೆ ಮಾಡಿದೆ. ಇಲ್ಲ, ಹುಡುಗ ಬಿಗಿಯಿದ್ದ, ಅನುಭವ ಉಂಟು, ಪೂರ್ತಿ ಆಗಲಿಲ್ಲ. ಅನುಭವ ಬೇರೆ, ಅನುಭವದ ಪಕ್ವತೆ ಬೇರೆ. ಆ ಅನುಭವದ ಪಕ್ವತೆ ಬರುವುದರೊಳಗೆ ಸಾಯ್ತಾರಲ್ಲ ಅಂತ ನಾವು ವಿಚಾರ ಮಾಡುವುದು. ಆದ್ರೆ ಈ ಹುಡುಗ ಇಷ್ಟು ಮಾಡಿದಲ್ಲ, ನಿಜ ಮೆಚ್ಚಬೇಕು. ನನ್ನ ಶಿಷ್ಯನಿಗೆ ಮಗ ಇವ. ನಿಮ್ಮನ್ನು ಬೆಚ್ಚಿ ಬೀಳಿಸುವ ಬೆಚ್ಚಿ ಬೀಳಿಸುವ ಮೆಚ್ಚಿಸುವ ಕಾರ್ಯವನ್ನ ಮಾಡಿದ್ದಾನೆ. ಇಂತಹ ಮಗುವಿನ ಬಗ್ಗೆ ನಾನು ವಿಚಾರ ಮಾಡುವುದು ಅಲ್ಲ. ನನಗೆ ಯಾಕೆ ಹೀಗಾಯ್ತು ಮಾಡಿದ್ದುಣ್ಣ ಮಹಾರಾಯ. ಒಂದು ಕಾಲದಲ್ಲಿ ನನಗೂ ಆಗಿತ್ತು. ಏಕಲವ್ಯನ ಪ್ರಕರಣದಲ್ಲಿ ಅವನನ್ನ ಗುರುವಾಗಿ ಮನಸ್ಸಾಸಕ್ತಿ ಆಗಿತ್ತು. ಯಾಕೆಂದ್ರೆ ಅರ್ಜುನನಿಗಿಂತಲೂ ವೀರ ಇನ್ನೊಬ್ಬ ಆಗುತ್ತಾನೆಂತಾದ್ರೆ ಬೇಸರ ಅಲ್ವಾ? ಅದರಲ್ಲಿಯೂ ಕ್ಷತ್ರಿಯ ಅಲ್ಲ. ಹೋಗಿ ಅವನಲ್ಲಿ ಗುರುದಕ್ಷಿಣೆಯನ್ನು ಕೇಳಿದೆ. ಗುರುದಕ್ಷಿಣೆ ಪ್ರಸಂಗ ಒಳ್ಳೆ. ಆಗ ಆದಿತ್ತು ಅಂತ ಭಾವನೆಯಲ್ಲಿ ಮೈಮರೆತ ಆತ ಗುರುಗಳೇ ನೀವು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ. ನಾನು ಹೆಬ್ಬೆರಳನ್ನೇ ಕೇಳಿದೆ. ನೋಡಿ ಅವನಿಗೆ ಎಷ್ಟು ಗುರುಭಕ್ತಿ ಉಂಟು ಒಂದು ಕೊಟ್ಟ. ಆ ಹೊತ್ತು ಅವನ ಹೆಬ್ಬೆರಳನ್ನು ತೆಗೆಯುವುದಕ್ಕೆ ಕಾರಣ ನಾನು. ಇವತ್ತದೇ ನನ್ನ ಈ ಹೆಬ್ಬೆರಳಿಗೆ ಅವನು ಪೆಟ್ಟು ಕೊಟ್ಟ ನೋಡಿ. ಸ್ವಲ್ಪ ನೆನಪು ಮಾಡಿ ಹೋದ. ಇರ್ಲಿ ಇರ್ಲಿ, ಈ ಹುಡುಗನ ಕೈ ಚಳಕ ನನಗಿಷ್ಟು ಗೊತ್ತಾಯ್ತಲ್ವಾ? ಕೆಲವರು ನಮ್ಮವರಿದ್ದಾರೆ, ಹಾಗಂತ ಅವರಲ್ಲಿ ಏನೂ ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಎನ್ನುವುದು ಗೊತ್ತಿಲ್ಲ. ಇವತ್ತು ಗೊತ್ತಾಗಲಿ ನೋಡು.